ಕೂಡ ಮನೇಲಿ ಟ್ರೈ ಮಾಡಿ. ಬೆಸ್ಟ್ ರಿಸಲ್ಟ್ಸ್ ಇದು, ಹಾನೆಸ್ಟ್ ರಿಸಲ್ಟ್ಸು. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೆಂಗೆ ನೋಡಿದ್ರೆ ಎಷ್ಟು ಸಾಫ್ಟಾಗಿ ಸಿಲ್ಕಿ ಆಗಿದೆ. ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಸೀಕ್ರೆಟ್ ಹೋಮ್ ರೆಮಿಡಿ ರಿವೀಲ್ ಮಾಡ್ತಿದ್ದೀನಿ. ಏನು ಅಂತ ಅಂದರೆ ಹೇರ್ ಗ್ರೋತ್, ಹೇರ್ ಫಾಲ್, ಸ್ಮೂತ್ ಆ್ಯಂಡ್ ಶೈನಿ ಹೇರ್ ಪಕ್ಕ ಬಂದೇ ಬರುತ್ತೆ. ಇದು ನಾನು ತುಂಬ ಸಲ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೆ ನನ್ನ ಹೇರ್ ಇಷ್ಟು ಸ್ಟ್ರಾಂಗ್ ಆಗಿರೋದು. ನೀವು ಕೂಡ ಯೂಸ್ ಮಾಡಿ. ಅದಕ್ಕೆ ನಾನು ಈ ಸೀಕ್ರೆಟ್ಸ್ನೆಲ್ಲ ಹೇಳ್ತಿರೋದು. ಬರೀ 4 ಐಟಮ್ಸ್ ಅಷ್ಟೇ. ಏನು ಅಂತಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ರೈಸ್ ಫ್ಲೋರ್, ಕೊಕೊನಟ್ ಆಯಿಲು ಇಲ್ಲಾಂದರೆ ಆಲಿವ್ ಆಯಿಲ್, ಎರಡರಲ್ಲಿ ಯಾವುದಾದ್ರು ಒಂದು ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಫ್ರಿಜ್ ಹೇರ್ಗೆ ಒಂದು ಸಿರಮ್ ಇದೆ, ನಾನು ಅದೇ ಯೂಸ್ ಮಾಡೋದು ಯಾವಾಗೂ. ಸೊ ಅದು ನಿಮಗೆ ತೋರಿಸ್ತೀನಿ. ಅದು ನೀವು ಬೈ ಮಾಡಿಕೊಂಡು ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಕಂಟ್ರೋಲ್ ಆಗುತ್ತೆ. ಹೇರ್ ಫಾಲು, ಹೇರ್ ಗ್ರೋತ್ ಎಲ್ಲ ಬರುತ್ತೆ. ಮತ್ತು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣಿಸಿದ್ರೆ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಸೊ ಅದಕ್ಕೆ ನಿಮಗೆ ತೋರಿಸ್ತಿದ್ದೀನಿ. ನೀವು ಕೂಡ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹೆಂಗಿದೆ ಅಂತ. ಸೊ ಬನ್ನಿ, ಹೆಂಗೆ ಮಾಡ್ಕೊಳ್ಳೋದು, ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಕೊಕೊನಟ್ ಆಯಿಲು ಮತ್ತು ಆಲಿವ್ ಆಯಿಲ್ ಎರಡರಲ್ಲಿ ಯಾವುದಾದ್ರು ಒಂದು ಹಾಕ್ಕೊಬೇಕು. ಬಟ್ ನಾನು ನಮ್ಮ ಮಮ್ಮಿನೇ ಪ್ರಿಪೇರ್ ಮಾಡಿರೋ ಆಯಿಲ್ ಯೂಸ್ ಮಾಡೋದು. ನಾನು ಬೇರೆ ನಂಗೆ ಸೆಟ್ ಆಗೋಲ್ಲ, ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೆ ನಾನು ನಮ್ಮ ಮಮ್ಮಿ ಮಾಡಿರೋ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಸೊ ವಾಚ್ ಟಿಲ್ ದಿ ಎಂಡ್ ಫಾರ್ ದ ಟ್ರಾನ್ಸ್ಫಾರ್ಮೇಷನ್, ವೇಟ್ ಫಾರ್ ದ ರಿಸಲ್ಟ್. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 1 ಪ್ಯಾಕೆಟ್ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ. ಇದು ಝೆಪ್ಟೋಲ್ ಆರ್ಡರ್ ಮಾಡಿ ಇಲ್ಲ ಶಾಪಲ್ಲಿ ಬೈ ಮಾಡಿ, ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ. ಅದಾದಮೇಲೆ ರೈಸ್ ಫ್ಲೋರ್ ನಾನೇ ಪ್ರಿಪೇರ್ ಮಾಡ್ಕೊಂಡಿದ್ದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಬೌಲ್ ಇಟ್ಟು 2 ಗ್ಲಾಸಸ್ ಆಫ್ ವಾಟರ್ ಹಾಕ್ಕೋಬೇಕು. ಇವಾಗ 2 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಬೇಕು. ಫ್ಲ್ಯಾಕ್ಸ್ ಸೀಡ್ಸ್ ಹಾಕಾದ್ಮೇಲೆ ರೈಸ್ ಫ್ಲೋರ್ ಹಾಕ್ಕೋಬೇಕು. ಅದು 2 ಸ್ಪೂನ್ ಹಾಕ್ಕೊಬೇಕು. ಇವಾಗ 15 ಮಿನಿಟ್ಸ್ ಬಾಯ್ಲ್ ಹಾಕಕ್ಕೆ ಬಿಡಬೇಕು. ಬಾಯ್ಲ್ ಆಗ್ತಿದೆ. ಸೊ ಬಾಯ್ಲ್ ಆದಮೇಲೆ 1 ಕಪ್ ತೊಗೊಂಡು ಅದರಲ್ಲೆಲ್ಲ ಸ್ಟಿಲ್ ಮಾಡ್ಕೋಬೇಕು. ಸೊ ಸ್ಟಿಲ್ ಮಾಡಿದ್ದಾಯಿತು. ಇವಾಗ ನನ್ನ ಮಮ್ಮಿ ಮಾಡಿರೋ ಆಯಿಲ್ ಯೂಸ್ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು ಆಯಿಲು. ನಾನು ಹೇಳಿದ್ನಲ್ಲ ಸಿರಮು ಇದೆ. ಸೊ ಈ ಸಿರಮ್ ಯೂಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ, ಫ್ರಿಜ್ ಏರ್ ಅವಾಯ್ಡ್ ಆಗುತ್ತೆ. ಇದು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸೊ ಇದು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಒಂದು 10 ಮಿನಿಟ್ಸ್ ಬಿಟ್ಟು ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಸೊ ಗೈಸ್, ಇವಾಗ ಮಾಸ್ಕ್ನ ಅಪ್ಲೈ ಮಾಡ್ತಿದ್ದೀನಿ. ಅದಕ್ಕೆ ಮುಂಚೆ ನನ್ನ ಹೇರ್ಸ್ ನೋಡ್ಕೊಂಬಿಡಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹೇರ್ಸ್ ತೋರಿಸ್ತೀನಿ. ಸೊ ನೋಡಿ, ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಬನ್ನಿ ಗೈಸ್, ಅಪ್ಲೈ ಮಾಡ್ಕೊಳ್ಳೋಣ. Good morning, sun. How are you? Skies above. Jeep's great.
ರೂಟ್ಸ್ ಟು ಟಿಪ್ವರೆಗೂ ಅಪ್ಲೈ ಮಾಡಬೇಕು. Good morning, sun. How are you? Skies above. Gee, it's great to be alive and in love. Good morning, sun. ಜಾಸ್ತಿ ಅಪ್ಲೈ ಮಾಡ್ತೀನಿ. ಇವಾಗ ಇಲ್ಲಿ ಮುಂದೆ ಆಯಿತು ಹಾಕಿದ್ದು, ಸೊ ಮುಂದೆ ಸ್ವಲ್ಪ ಮಸಾಜ್ ಮಾಡಿ. ನಿಮ್ಗೆ ಇರಿಟೇಟ್ ಆಗ್ಬೋದು, ಬಟ್ ಇದು 100% ರಿಸಲ್ಟ್ ಕೊಡುತ್ತೆ. ನೀವು ಯೂಸ್ ಮಾಡಲೇಬೇಕು. ಗೈಸ್, ಇದು ಮೆಸ್ಸಿಯಾಗಿ ಕಾಣಿಸ್ಬೋದು, ಬಟ್ 100% ವರ್ತಿದೆ. ಸುಮ್ಮನೆ ನೀವು ಕೆಮಿಕಲ್ ಪ್ರಾಡಕ್ಟ್ಸ್ ಮೇಲೆ ವೇಸ್ಟ್ ಮಾಡಬೇಡಿ ಅಮೌಂಟ್ನ. ಹೋಮ್ ರೆಮಿಡಿನ ಟ್ರೈ ಮಾಡಿ. ಚೆನ್ನಾಗಿ ಮಸಾಜ್ ಮಾಡಬೇಕು, ಸೊ ಅದು ರೂಟ್ಸ್ಗೆಲ್ಲ ಹೋಗುತ್ತೆ. ಯಾರ್ಯಾರಿಗೆ ಫ್ರಿಝಿ ಹೇರ್ ಇರುತ್ತೋ ಅವ್ರು ಹಾಕೊಂಡ್ರೆ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ. ಕೊನೆಯದಾಯಿತು.
ಇವಾಗ 40 ಮಿನಿಟ್ಸ್ ಬಿಡೋಣ. ಇವಾಗ ಮೈಲ್ಡ್ ಶಾಂಪೂಯಿಂದ ವಾಶ್ ಮಾಡ್ಕೊಬೇಕು. ನಾನು ಇಂದುಲೇಖ ಶಾಂಪೂ ಯೂಸ್ ಮಾಡ್ತೀನಿ. ಸೊ ಹೇರ್ ವಾಶ್ ಮಾಡಾದ್ಮೇಲೆ ನಿಮಗೆ ರಿಸಲ್ಟ್ಸ್ ತೋರಿಸ್ತೀನಿ. ಗೈಸ್, ಮೈಲ್ಡ್ ಶಾಂಪೂಯಿಂದ ಹೇರ್ ವಾಶ್ ಮಾಡ್ಕೊಂಬಂದೆ. ಬನ್ನಿ ನೋಡೋಣ. ಇವಾಗ ಗೊತ್ತಾಗಲ್ಲ ರಿಸಲ್ಟು, ಹೇರ್ ಡ್ರೈ ಆದಮೇಲೆ ರಿಸಲ್ಟ್ ಗೊತ್ತಾಗೋದು. ಸೊ ಹೇರ್ ಡ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ಹೇರ್ ಫಾಲ್ ಆಗಲ್ಲ ಚೂರು. ಸೊ ಗೈಸ್, ಹೇರ್ ವಾಶ್ ಮಾಡಾದ್ಮೇಲೆ ಡ್ರೈ ಕೂಡ ಮಾಡಿದ್ದಾಯಿತು. ಬನ್ನಿ ಇವಾಗ ನಿಮಗೆ ರಿಸಲ್ಟ್ಸ್ ತೋರಿಸ್ತೀನಿ. ನೋಡಿದ್ರೆ ಎಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿದೆ. ಏನು ಅಂತಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬೆಸ್ಟ್ ರಿಸಲ್ಟ್ಸ್ ಇದು, ಹಾನೆಸ್ಟ್ ರಿಸಲ್ಟ್ಸು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಇದೇ ಥರ ಏನಾದರೂ ನಿಮಗೆ ಹೋಮ್ ರೆಮಿಡಿ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ಕೂಡ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್, ಟೇಕ್ ಕೇರ್.